ಆದಿಗುರು ಶಂಕರಾಚಾರ್ಯರ ಜಯಂತಿಯಲ್ಲಿ ಉಪನ್ಯಾಸ ನೀಡಿದ ಶಿಕ್ಷಕ ವಿಜಯ್ ಕುಮಾರ್ ಶ್ರೀ ಆದಿ ಶಂಕರಾಚಾರ್ಯರನ್ನ ಭಗವಾನ್ ಶಿವನ ಅವತಾರವೆಂದು ಪರಿಗಣಿಸಲಾಗಿದೆ. ಅವರ ಜೀವನ ಮನುಕುಲಕ್ಕೆ ಸ್ಫೂರ್ತಿಯಾಗಿದೆ. ಅವರ ಸಿದ್ಧಾಂತಗಳು ಮನುಷ್ಯನ ಬದುಕನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಆದಿಗುರು ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಕೇರಳದ ಕೆಳದಿ ಗ್ರಾಮದಲ್ಲಿ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸಿದ್ರು ಎಂದ್ರ. ಇವತ್ತು ನಮ್ಮ ಲೋಕಕ್ಕೇನೆ ಒಂದು ಪುಣ್ಯವಾದ ದಿನ. ಏಕೆ ಅಂತ ಹೇಳಿದ್ರೆ, ನಮ್ಮ ಒಂದು ಭೂಮಿ ಮೇಲೆ ಯಾವ ನಮಗೆ ಸಂಕಷ್ಟಗಳು ಬರುತ್ತೆ ಅವಾಗೆಲ್ಲರೂ ಕೂಡ ಒಬ್ಬ ಮಹನೀಯರು ಹುಟ್ಟಿ ಆ ಒಂದು ಸಂಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ಒಂದು ಕಲ್ಯಾಣವನ್ನು ತೋರಿಸಿದ್ದಾರೆ. ಅಂತ ಒಂದು ಧರ್ಮದ ಒಂದು ಪುನರುತ್ಥಾನವನ್ನು ಮಾಡಿದಂಥ ಶಂಕರಾಚಾರ್ಯರು ಇವತ್ತು ಹುಟ್ಟಿದಂಥ ದಿನ. ಯಾಕೆಂತ ಹೇಳಿದ್ರೆ, ಶ್ರೀಮತಾಚಾರ್ಯರಲ್ಲಿ ಶಂಕರಾಚಾರ್ಯರು ಮೊದಲನೇವರಾಗ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಆದಿಶಂಕರ ಅಂತ ಹೇಳಿ ಕರೀತಾರೆ. ಇವರು 8ನೇ ಶತಮಾನದಲ್ಲಿ ಅಂದರೆ 788ನೇ ಇಸ್ವಿನಲ್ಲಿ ಇವರು ಹುಟ್ಟುತ್ತಾರೆ. ನಮ್ಮ ಪಕ್ಕದ ರಾಜ್ಯದ ಕೇರಳ ರಾಜ್ಯದ ಕಾಲಟಿ ಇರ್ತಕ್ಕಂಥ ಒಂದು ಹಳ್ಳಿನಲ್ಲಿ ಒಂದು ನಂಬೂದಿರಿ ಬ್ರಾಹ್ಮಣ ಅಂತಕ್ಕಂಥ ಒಂದು ಬಡ ಕುಟುಂಬದಲ್ಲಿ ಇವರು ಜನನ ಆಗುತ್ತೆ. ಇವರ ತಂದೆ ಶಿವಗುರು, ತಾಯಿ ಆರ್ಯಾಂಬೆ ಅಂತೇಳಿ. ಇವರು ಈ ಒಂದು ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಇವತ್ತು. ಅದಕ್ಕೋಸ್ಕರನೇ ಇವತ್ತು ನಾವು ಪ್ರತಿ ವರ್ಷ ಕೂಡ ಪಂಚಮಿ, ವೈಶಾಖ ಶುದ್ಧ ಪಕ್ಷದ ಪಂಚಮಿ ದಿವಸ ಇವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪುರಸಭೆ ಪರಿಸರ ಅಭಿಯಂತರ ಶೇಖರ್ ಮಾತನಾಡಿ, ಶಂಕರಾಚಾರ್ಯರು ಚಿಕ್ಕ ವಯಸ್ಸಿನಲ್ಲಿಯೇ ವೇದಗಳ ಬಗ್ಗೆ ಜ್ಞಾನ ಪಡೆದು ಸನ್ಯಾಸಿಯಾದವರ. ಅವರು ಕೇವಲ 32ನೇ ವಯಸ್ಸಿನಲ್ಲಿ ತಮ್ಮ ದೇಹ ತ್ಯಜಿಸಿದ್ರ. ಪ್ರಾಚೀನ ಭಾರತೀಯ ಉಪನಿಷತ್ತುಗಳ ತತ್ವಗಳು ಮತ್ತು ಹಿಂದೂ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸಲು ಶ್ರೀ ಆದಿ ಶಂಕರಾಚಾರ್ಯರು ಕೆಲಸ ಮಾಡಿದ್ರ. ಅಲ್ಲದೆ ಅದ್ವೈತ ವೇದಾಂತ ತತ್ವವನ್ನ ಆದ್ಯತೆ ಮೇಲೆ ಸ್ಥಾಪಿಸಿದ್ರು ಎಂದ್ರ. ಕಾರ್ಯಕ್ರಮದಲ್ಲಿ ವೇದ ಬ್ರಹ್ಮ ಬಾಲಾಜಿ ಸ್ವಾಮಿಗಳನ್ನ ಸನ್ಮಾನಿಸಲಾಯಿತು. ಪ್ರಬಂಧಗಳಿಂದ ವೇದಕೋಶ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತ. ಎಸ್ ಗೋವಿಂದರಾವ್, ನಾಗೇಶ್, ರಘುನಾಥ್, ರಾಮಮೂರ್ತಿ, ಸೂಲಿನಾರಾಯಣ ಬಾಬು, ವೀಣಾ ಪ್ರಕಾಶ್, ಗಾಯತ್ರಿ ಜಗದೀಶ್ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ರ. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ವಿಜಯಪುರ.